ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಸರ್, ಇವಾಗ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂಡು ನೀವು ಎಷ್ಟು ತಿಂಗಳಾಗಿದೆ ಸರ್? ಈಗ 4 ಮಂತ್ಸ್ ಆಗಿದೆ. 4 ಮಂತ್ಸ್ ಆಗಿದೆ ಅಲ್ವಾ? ಸೊ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಕೊಂಡಿದ ತಕ್ಷಣ ನೀವು PRP ಟ್ರೀಟ್ಮೆಂಟ್ಗೆ ಲೈಕ್ GFC ಟ್ರೀಟ್ಮೆಂಟ್ ಆ ಥರ ನೀವು ರೆಗ್ಯುಲರಾಗಿ ಬರ್ತಾ ಇದ್ದೀರಾ? ನಾವು ಹೇಳಿರೋ ಮೆಡಿಸಿನ್ಸ್ ಎಲ್ಲ ಕರೆಕ್ಟಾಗಿ ತೊಗೊಳ್ತಾ ಇದ್ದೀರಾ? ಕರೆಕ್ಟಾಗಿ. ಇದ್ರ ಬಗ್ಗೆ ಏನಾದರೂ ಪ್ರಾಬ್ಲಮ್ ಇದೆಯಾ ಸರ್? ಸೈಡ್ ಎಫೆಕ್ಟ್ಸ್ ಆ ಥರ ಏನಾದರೂ ನಿಮಗೆ? ಸೈಡ್ ಎಫೆಕ್ಟ್ ಅಂತ ಏನೂ ಇಲ್ಲ ಮೇಡಮ್. ಆ ಥರ ಏನೂ ಆಗಿಲ್ಲ. ಯಾಕಂದರೆ ತುಂಬ ಜನಕ್ಕೆ ಇದೇ ಒಂದು ಡೌಟ್ ಆಗಿಬಿಟ್ಟಿದೆ, ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂಡ್ಮೇಲೆ ಏನಾದರೂ ಸೈಡ್ ಎಫೆಕ್ಟ್ ಇರುತ್ತೋ ಇಲ್ವೋ, ಇಲ್ಲ ಚೆನ್ನಾಗಿ ರಿಸಲ್ಟ್ ಬರುತ್ತೋ ಇಲ್ವೋ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ ಸರ್. ಆ ಡೌಟ್ ಕ್ಲಿಯರ್ ಮಾಡೋದಕ್ಕೆ ನಿಮಗೆ ಇದು ವಿಡಿಯೋ ತಗೊಳ್ತಾ ಇರೋದು ಸರ್. ಇಲ್ಲ, ಅಂಥದ್ದೇನಿಲ್ಲ ಮೇಡಮ್, ಸೈಡ್ ಎಫೆಕ್ಟ್ ಏನಿಲ್ಲ, ಚೆನ್ನಾಗಿದೆ, ಎಲ್ಲರೂ ಬಂದು ಮಾಡಿಸ್ಕೊಳ್ಬೋದು. ನಿಮ್ಮದು ಇವಾಗ ಹಳೆ ಕೂದಲು ಚೆನ್ನಾಗಿ ಬೆಳೀತಾ ಇದೆ, ನಾವು ನಾಟಿ ಮಾಡಿರೋ ಕೂದಲು ಚೆನ್ನಾಗಿ ಬೆಳೀತಾ ಇದೆ ತಾನೇ ಸರ್? ಸ್ನಾನ ಮಾಡೋಬೇಕಾದ್ರೆ ಸಿಕ್ಕಾಪಟ್ಟೆ ಕೂದಲು ದಂಡ್ರಪ್ ಇದಾಗ್ತಿತ್ತು, ಈಗೆಲ್ಲ ಚೆನ್ನಾಗಿದೆ. ಒಂದು ನಾವು ಸ್ನಾನ ಮಾಡೋಬೇಕಾದ್ರೆ 3-4 ಏರ್ ಫಾಲ್ಸ್ ಆಗ್ತಿದೆ ಅಷ್ಟೇ. ಒಂದಿನಕ್ಕೆ ಕಮ್ಮಿ ಅಂದ್ರೆ 20 ಕೂದಲು ಬೀಳೋದು ನಾರ್ಮಲ್ ಸರ್. ಒಂದು 30-40 ಆ ಥರ ಬಿದ್ರೇನೆ ಕಾಂಪ್ಲಿಕೇಶನ್ಸ್ ಇರುತ್ತೆ, ನಿಮ್ಗೆ ಏನಾದರೂ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಸರಿನಾ ಸರ್? ಜಸ್ಟ್ ನಿಮ್ದು ಒಂದು ತಲೆ ಬೆಂಡ್ ಮಾಡಿ ಸರ್. ನಿಮ್ಮದು ನಾವು ಇಲ್ಲಿ ಇಂಪ್ಲಾಂಟ್ ಮಾಡಿದ್ದೀವಿ, ಇಲ್ಲಿಂದ ಇಂಪ್ಲಾಂಟ್ ಮಾಡಿದ್ದೀವಿ. ಸೊ ನಿಮ್ಮದು ಹಳೆ ಕೂದಲು ಚೆನ್ನಾಗಿ ಬರ್ತಾ ಇದೆ, ನಾವು ನಾಟಿರೋ ಮಾಡಿರೋ ಕೂದಲು ಚೆನ್ನಾಗಿ ಬೆಳೆದಿದೆ ಸರ್. ರಿಸಲ್ಟ್ ಚೆನ್ನಾಗಿದೆ ಸರ್. ಅದಕ್ಕೋಸ್ಕರ ಸರ್ ತುಂಬ ಜನ ಕೇಳ್ತಾ ಇದ್ದಾರೆ, ಬರುತ್ತೋ ಇಲ್ವೋ, ಸೈಡ್ ಎಫೆಕ್ಟ್ ಏನಾದರೂ ಆಗುತ್ತೋ ಇಲ್ವೋ ಅಂತ ಡೌಟ್ಸ್ ಇದೆ ತುಂಬ ಜನಕ್ಕೆ. ಇಲ್ದಾನೆ ಬಂದು ಮಾಡಿಸ್ಕೊಳ್ಬೋದು, ಚೆನ್ನಾಗಿದೆ, ಒಂದೊಂದು ಸೈಡ್ ಎಫೆಕ್ಟ್ ಇಲ್ಲ. ನಮಗೂ ಭಯ ಇತ್ತು ಸ್ಟಾರ್ಟಿಂಗ್ ಬಂದಾಗ, ಈಗ ಅಂಥದ್ದು ಭಯ ಏನಿಲ್ಲ, ಎಲ್ಲರೂ ಬಂದು ಮಾಡಿಸ್ಕೊಳ್ಬೋದು, ಚೆನ್ನಾಗಿದೆ. ಎಲ್ಲ ಕಡೆ ದುಡ್ಡು ಇಸ್ಕೊಂಡು ಮೋಸ ಮಾಡೋಲ್ಲಿದ್ದಾರೆ, ಇಲ್ಲಿ ಏನು ಗ್ಯಾರಂಟಿ ಕೊಟ್ಟು ನಿಮಗೆ ಹೇಳ್ತಿದ್ದಾರೆ, ಚೆನ್ನಾಗಿದೆ, ನನ್ನ ನೋಡಿ ನೀವು ನಂಬೋದು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್.